ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಕೂಡ ಈ ತರ ಮದ್ಯ ಮಾರಾಟವನ್ನು ಮಾಡ್ತಾ ಇದ್ದಾರೆ, ಅಂಗಡಿಗಳಲ್ಲಿ ಮಾಡ್ತಾ ಇದ್ದಾರೆ, ಹೋಟೆಲ್ಗಳಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಲೇಬೇಕು. ಹೆಣ್ಮಕ್ಳು ಎಲ್ಲ ಹಾಳಾಗ್ತಾ ಇದ್ದಾರೆ. ನಾನು ಒಂದು ಹೆಣ್ಣನೆ, ಅದಕ್ಕೋಸ್ಕರ ನಿಮ್ಮ ಹತ್ರ ನಾವು ವಿನಂತಿ ಮಾಡ್ತಾ ಇದ್ದೀವಿ ಸರ್. ಹೆಣ್ಣು ಮಕ್ಕಳು ಮಕ್ಕಳುಗಳೆಲ್ಲ ಹಾಳಾಗಬೇಕು ಸರ್. ದಯವಿಟ್ಟು ಅದೊಂದು ಏನಾದ್ರು ಮಾಡಿ ಹಳ್ಳಿಗಳ ಮಾಡೋದು ಅಂತ ನಿಲ್ಲಿಸಿ ಸರ್. ಅದೊಂದು ಮಕ್ಕಳಿಗೆ ಬದುಕಿ ಮುಂದೆ ಒಂದು ಓಟ್ ಹಾಕಿ ಒಂದು ಬದುಕಿ ಸರ್. ಅವರು ಬಾಡಿ ಬದುಕಿ ಅದೊಂದು ಮಾತ್ರ ದಯವಿಟ್ಟು ಹಳ್ಳಿಗಳ ಮಾಡೋದು ಮಾತ್ರ ನಿಲ್ಲಿಸ್ಬಿಟ್ರೆ ಸರ್. ಕೈ ಮುಗಿದು ಕೇಳ್ತೀನಿ, ನಾನೊಬ್ಬಳು ಭಾರತೀಯ ಮಗಳಾಗಿ ಹೇಳ್ತಾ ಇದ್ದೀನಿ ಸರ್. ಹೋಗ್ತೀವಿ, ಸ್ಟ್ರೈಕ್ ಮಾಡ್ತೀವಿ ಅಂತ ಅಂದ್ರೂ ಸರ್ಕಾರ ನಮಗೆ ಕಿವಿ ಕೊಡಲ್ಲ. ಯಾಕಂದ್ರೆ ಸರ್ಕಾರಕ್ಕೆ ಬೇಕಾಗಿರೋದು ಆದಾಯ. ಆದ್ರೆ ನೀವು ಏನ್ ಸರ್ಕಾರ ಕಾನೂನು ಮಾಡುತ್ತೋ, ಏನು ನಿಮಗೆ ಒಂದು ಟಾರ್ಗೆಟ್ ಮುಟ್ಟಬೇಕು, ಇಂಟೆಂಟ್ ಹಾಕಬೇಕು ಅನ್ನೋ ಮಾತುಗಳಿದಾವೋ, ಅದನ್ನ ನೀವು ದೊಡ್ಡ ರಾಜ್ಯ ಮಟ್ಟದಲ್ಲಿ ಏನು ನೀವು ಮೀಟಿಂಗ್ ಹೋಗ್ತಿರಲ್ಲ, ಅವಾಗ ಹೇಳ್ಬೇಕು ಇಡೀ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ, ಜನಪರ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ. ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಿದ್ದೀರಾ ಆದ್ಯ ನ್ಯೂಸ್. ಚನ್ನಗಿರಿ ತಾಲೂಕಿನ ಒಂದು ಅಬಕಾರಿ ಕಚೇರಿ ಎದುರುಗಡೆ ಚನ್ನಗಿರಿ ತಾಲೂಕು ವಿವಿಧ ಸಂಘಟನೆಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಒಂದು ಪ್ರತಿಭಟನೆಯು 5ನೇ ದಿನಕ್ಕೆ ಕಾಲಿರಿಸಿದ್ದು, 5ನೇ ದಿನ ಸಹ ಪ್ರತಿಭಟನಾಕಾರರು ಕಚೇರಿಯ ಎದುರು ಪ್ರತಿಭಟನೆ ಮಾಡಿದರು. ಅಕ್ರಮ ಮದ್ಯ ಮಾರಾಟಕ್ಕೆ ಸಂಬಂಧಿಸಿದಂತೆ ಕಳೆದ 5 ದಿನಗಳಿಂದ ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನ ಸಹ ಮಾಡ್ತಾ ಇದ್ದು, ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನ ನೀಡದಂತಾಗ್ತಾ ಇದೆ. ಇವತ್ತು ಚನ್ನಗಿರಿ ತಾಲೂಕಿನ ವ್ಯಾಪ್ತಿಗೆ ದಾವಣಗೆರೆ ಜಿಲ್ಲಾ ಡಿವೈಎಸ್ಪಿ ಆಗಿರುವಂತಹ ಮುರುಡೇಶ್ ಹಾಗೂ ಇತರರು ಅಧಿಕಾರಿಗಳು ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸುವ ಪ್ರಯತ್ನವನ್ನು ಮಾಡಿದರು. ಹಾಗೆಯೇ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಿದ್ದು, ವಿವಿಧ ಕಡೆಗಳಲ್ಲಿ ದಾಳಿಯನ್ನು ಸಹ ಮಾಡಿರುವುದಾಗಿ ಮುರುಡೇಶ್ ಅವರು ತಿಳಿಸಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಸಮುದಾಯದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಅಣ್ಣವರು ಬಂದಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಮಾದಿಗ ಸಮಾಜದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಮಾಚನಾಕ್ನಹಳ್ಳಿ ಮಂಜುನಾಥ್ರವರು ಬಂದಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಬೌದ್ಧ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಂಜಣ್ಣವರು ಬಂದಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಇದ್ರು ಅಂತಂದ್ರೆ ಅವರೇ ವ್ಯವಸ್ಥಿತವಾದಂತಹ ಒಂದು ಗೋಡನ್ ಮಾಡ್ಕೊಂಡ್ಬಿಟ್ಟು, ಆ ಗೋಡನ್ನಲ್ಲಿ ಇಲ್ಲಿಗಲ್ ಆಗಿ ಸ್ಪಿರಿಟ್ ಅನ್ನ ಪಡ್ಕೊಂಡ್ಬಿಟ್ಟು ಅಲ್ಲೇ ಅವ್ರದೇ ಆದಂತಹ ಬಾಟಲ್ಲು, ಅವ್ರದೇ ಆದಂತಹ ಬಾಟಲ್ಗಳ ಮೇಲಿರತಕ್ಕಂಥ ಕ್ಯಾಪ್ಗಳು ಮತ್ತೆ ಅವ್ರದೇ ಆದಂತಹ ಬ್ರ್ಯಾಂಡಿಂಗ್ ಅಲ್ಲಿ, ಅಂದ್ರೆ ಇಲ್ಲೇನೇನು ನಮ್ಮ ಎಲ್ಲರೂ ಹೇಳ್ತೀವಿ ಎಂಥದ್ದು ಹೈಫೈ ಡ್ರಿಂಕ್ ಅಂತ ಹೇಳ್ತಾರೆ, ಅಥವಾ ಏನೋ ಸ್ವಲ್ಪ ರಿಚ್ ಪೀಪಲ್ ಬಳಸೋದು ಅಂತ ಹೇಳ್ತಾರೆ. ಆ ಒಂದು ಲೇಬಲ್ಗಳನ್ನ ಆ ಬಾಟಲ್ಗಳ ಮೇಲೆ ಹಾಕ್ಬಿಟ್ಟು ಅದನ್ನ ಇಲ್ಲೀಗಲ್ ಆಗಿ ಮಾಡ್ತಾ ಇದ್ರು. ಇದನ್ನ ಕೊನೆಗೆ ಹಿಡಿದವರ ಇಲ್ಲೊಂದು ವಿಚಿತ್ರ ಏನಪ್ಪಾ ಅಂತಂದ್ರೆ, ಇದನ್ನ ಕೊನೆಗೆ ಅದನ್ನ ಸೀಜ್ ಮಾಡುವಂಥವ್ರು ನಮ್ಮ ಅಬಕಾರಿ ಡಿಪಾರ್ಟ್ಮೆಂಟ್ ಅವರು. ಆದ್ರೆ ಇವರಿಗೆ ಮಾಹಿತಿಯನ್ನ ನೀಡಿದಂಥವ್ರು ನಮ್ಮ ಸಾಮಾನ್ಯ ಜನಗಳು. ಅಂದ್ರೆ ಇಷ್ಟನೇ ನಾಳೆ ಹೇಳಿಕ್ಕೆ ಇಷ್ಟಪಡ್ತಾರೆ. ಇಷ್ಟೇ, ದಯವಿಟ್ಟು ಅಬಕಾರಿ ಇಲಾಖೆಗೆ ಮತ್ತೆ ಪೊಲೀಸ್ ಇಲಾಖೆಗೆ ನಿಮ್ಮದೇ ಆದಂತಹ ಇಂಟೆಲಿಜೆಂಟ್ ನೆಟ್ವರ್ಕ್ ಇದೆ, ನಿಮ್ಮದೇ ಆದಂತಹ ಒಂದು ಏನಂತೀವಿ ಗುಪ್ತಚರ ಮಾಹಿತಿಗಳ ಒಂದು ಸಂಪರ್ಕ ಇರುತ್ತೆ. ಇದನ್ನೆಲ್ಲನೂ ಬಳಸ್ಕೊಂಡ್ಬಿಟ್ಟು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೊಟ್ಟಿದ್ದೀವಿ. ಅವ್ರನ್ನ ನೆನ್ಸ್ಕೊಂತ ನಮಸ್ಕರಿಸುತ್ತಾ ನನ್ನ ಮಾತನ್ನು ಆರಂಭಿಸ್ತಿದ್ದೇನೆ. ನೀವೆಲ್ಲರೂ ಈಗ ಕೂತಿದ್ದೀರಿ, ನಾವು ಈ ಚೇರ್ ಮೇಲೆ ನಾವು ನಮ್ಮದೇ ಆದ ಕಾಗಿದ ಸಾಕಿ ಕೂತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ನೆಲದಲ್ಲಿ, ಈ ಮಣ್ಣಿನಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೆ ಯಾವ ರೀತಿಯಾದ ಕಾನೂನಿನ ಚೌಕಟ್ಟಿನಲ್ಲಿ ಸಿಗಬೇಕಾಗ್ತಕ್ಕಂಥ ಸವಲತ್ತುಗಳನ್ನು ಕಾನೂನಾತ್ಮಕ ಕೊಟ್ಟಿರ್ತಕ್ಕಂಥ ಸಮಾಜದ ಅಲ್ಲೇ ಜೊತೆಯಲ್ಲಿ ಸಮಾಜನ ಆರೋಗ್ಯಕರವಾಗಿ ಇಟ್ಕೋಬೇಕಾದ್ರೆ 3 ದೇವರುಗಳನ್ನ ನೆನಪಿಸ್ಕೋಬೇಕು. ಮೊದಲಿಗೆ ಮಹಾತ್ಮ ಬುದ್ಧ, 2ನೇವರು ಬಸವಣ್ಣವರು, 3ನೇವರು BR ಅಂಬೇಡ್ಕರ್ ಅವರು. ಬುದ್ಧನ ಆಶಯಗಳು ಸಮಾಜದಲ್ಲಿ ಎಷ್ಟು ಪರಿಣಾಮ ಬೀರ್ತು ಅಂತ ಆಗಿನ ಕಾಲಘಟ್ಟದಲ್ಲಿ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಸಾಕಷ್ಟು ಪ್ರಚಾರ ಪಡಿತು. ಅಂದ್ರೆ ಆ ಸಮಾಜ, ಆ ವಿಷಯ ಎಷ್ಟು ಶಕ್ತಿಯುತವಾಗಿತ್ತು. ಹಾಗೇನೆ ಅದನ್ನ ಹೋರಾಟದ ಮೂಲಕ ಪರಿಚಯಿಸಿದವರು ಬಸವಣ್ಣವರು, ಕ್ರಾಂತಿಯನ್ನೇ ಮಾಡಿದ್ರು. ಇವೆಲ್ಲ ಸಮ್ಮಿಶ್ರಣದ ಜೊತೆಯಲ್ಲಿ ಪೂರ್ಣ ಪ್ರಮಾಣದ ಕಾನೂನು ರೀತಿ ಬರ್ಕೊಂಡವರು ನಮ್ಮ ಬಾಬಾ ಸಾಹೇಬ್ ಅವರು. ಇವರು 3 ನಮಗೆ ಅನರ್ಘ್ಯ ರತ್ನಗಳು. ಈಗ ವಿಚಾರ ಕೊಡ್ತಾರೆ. ನಾವು 3ನೇ ತಾರೀಕು
ಈ ಕಚೇರಿಗೆ ಭೇಟಿ ನೀಡಿದ್ವಿ. ನಮ್ಮ ನಾನು ವೈಯಕ್ತಿಕ ಕಾಳಜಿ ವಹಿಸಿ ಬಂದಿದ್ವಿ. ಆ ದಿನ ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳು, ಜಿಲ್ಲೆ ಹೆಡ್ ಬಂದಿದ್ರು. ಬಂದಾಗ ನಾವು ಕಾರ್ಯವಧಿ 2 ದಿವಸ ಕಾಲಾವಕಾಶ ಕೊಡಿ, ನಂತರದಲ್ಲಿ ನಾವು ನಮ್ಮ ಕಾನೂನಿನಲ್ಲಿ ಏನೇ ಕ್ರಮ ತಗೊಳ್ಬೋದು ಅಂತ ಹೇಳಿದ್ವಿ. ಅದರ ಸಿಹಿ ಊಟ ನೀವು ನೋಡ್ಬೋದು ಅಂತ ಹೇಳಿದ್ವಿ. ಈಗ 2 ದಿವಸ ಕಳೆದಿದೆ. ನಿನ್ನೆ ಮತ್ತು ಮೊನ್ನೆ ನಮಗೆ ಪ್ರೋಟೋಕಾಲ್ ಡ್ಯೂಟಿ ಇರೋದ್ರಿಂದ ಬೆಂಗಳೂರು ಮತ್ತು ಬೆಳಗಾವಿಗೆ ಹೋಗಬೇಕಾಯಿತು. ಹಾಗಾಗಿ ಬಂದಿಲ್ಲ. ನಾನು ಸಹ ಬಂದಿಲ್ಲ, ನಾವು ಹೋಗಿದ್ವಿ. ಈಗ ಹಿರಿಯ ಅಧಿಕಾರಿಗಳಿಗೆ ಬೇರೊಂದು ಕೆಲಸ. ಎಲ್ಲರಿಗೂ ನಮಸ್ಕಾರ. ಸರ್ ಹತ್ರ ನಮ್ಮ ರಘು ಏನೋ ಹೇಳ್ತಿದ್ರು, ಅದೇ ವಿಚಾರದಾಗ ಅವ್ರಿಗೆ ಕೇಳ್ತೀನಿ, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು, ಆಧಾರ್ ಕಾರ್ಡ್ ಕೊಡಿ ಅಂತ. ನಿಮಗೆ ಮಾರ್ಗಸೂಚನೆ 1 ನಿಮಿಷ ಸರ್ ಮುಗಿಸಿದ್ವಿ. ನಿಮಗೆ ಏನಾದರೂ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಅಥವಾ ಬಾರ್ ಓನರ್ಗಳಿಗೆ ಯಾವ ವಯಸ್ಸಿನ ಮಕ್ಕಳಿಗೆ ಮದ್ಯವನ್ನು ಮಾರಾಟ ಮಾಡಬೇಕು ಅನ್ನೋದಂತ ಮಾರ್ಗಸೂಚಿ ನಿಮ್ಗೆ ಏನಾದ್ರು ಇದೆಯಾ? ಅದನ್ನ ಒಂಚೂರು ಜನಕ್ಕೆ ತಿಳಿಸ್ಬಿಡಿ. 18 ವರ್ಷ ಮೇಲ್ಪಟ್ಟವರಿಗೆ ಅವ್ರಿಗೆ ಏನ್ ದಾಖಲೆ ಕೊಡ್ಬೇಕು? ನಿಮಗೆ 18 ವರ್ಷ ಆಗಿದೆ ಅನ್ನೋಕೆ ಅವ್ನಿಗೆ ಪ್ರೂಫ್ ಏನ್ ಬೇಕು? ಆಧಾರ್ ಕಾರ್ಡ್ ಬೇಕು. ಕೆಲವೊಂದು ಸರಿ ನೋಡ್ರಿ, ಈಗ ಕುಬೇರ್ ಬಂದ್ರೆ ರಂಗನಾಥ್ ಬಂದ್ರೆ ಗೊತ್ತಾಗುತ್ತೆ. ನಮಗೆ ಸಂಶಯಾತ್ಮಕವಾಗಿ ಇದ್ದ ಅಂದ್ರೆ ಖಂಡಿತ ನಾವು ಯಾವುದೇ ಬಾರ್ ಇಟ್ಕೊಂಡಿಲ್ಲ. ಬಾರ್ನರು ಅಷ್ಟೇ. ನಾವು ಈಗಾಗಲೇ ಸಾಕಷ್ಟು ನಾವು ನಮ್ಮ ದಾಳಿ ಸಂದರ್ಭದಲ್ಲಿ, ಇನ್ಸ್ಪೆಕ್ಷನ್ ಸಂದರ್ಭದಲ್ಲಿ ಇರ್ತೀವಿ. ಯಾವುದೇ ಕಾರಣಕ್ಕೆ ಚಿಕ್ಕ ಮಕ್ಕಳ ಕೈಯಲ್ಲಿ ಕೊಡಬೇಡಿ. ಆ ಮಗುವಿನಿಂದಲೇ ಇಡೀ ಇದು ಅವರ ಕುಟುಂಬನೇ ಸರ್ವನಾಶಕ್ಕೀಡಾಗ್ತದೆ. ನಿಮ್ಗೂ ಆ ಒಂದು ಅರಿವಿರಲಿ. ಯಾವುದೇ ಕಾರಣಕ್ಕೂ 18 ವರ್ಷದ ಕೆಳಗೆ ಅವ್ರಿಗೆ ಕೊಡಕ್ಕೆ ಹೋಗಬೇಡಿ. 18 ವರ್ಷ ಮೇಲ್ಪಟ್ಟು ನಿಮ್ಗೆ ಸಂಶಯ ಇತ್ತಂದ್ರೆ ಆಧಾರ್ ಕಾರ್ಡ್ ತಂದ್ರಪ್ಪ ಅಂತ ಹೇಳಿ, ತಪ್ಪೇನಿಲ್ಲ. ತಗೊಂಬಂದೆ ನೀವು ವ್ಯವಹಾರ ಮಾಡಿ. ಮತ್ತೆ ಅವ್ರಿಗೆ ಬಿಲ್ಗಿಲ್ ಕೊಡ್ತೀರಾ ನೀವು? ಕೊಡ್ಬೇಕಾ ಅವ್ರಿಗೆ? ಯಾರಿಗೆ? 18 ವರ್ಷ ಮೇಲ್ಪಟ್ಟವನಿಗೆ ಇಲ್ಲ ಇಲ್ಲ ಕೊಡೋದು ಬಿಲ್ ನಾವು ಆಗ್ಲೇ ಎಲ್ಲರಿಗೂ ಪ್ರೊವೈಡ್ ಮಾಡೋದು ನಮ್ಮ ಸಿಸ್ಟಮ್ಸ್ ಅಲ್ಲಿ ಇದೆ. ಕೆಲವೊಂದು ಕಡೆ ತಗೊಳ್ತಾರೆ, ಕೆಲವೊಂದು ಕಡೆ ತಗೊಳ್ಳೋದಿಲ್ಲ. ಎಲ್ಲರೂ ನಮ್ಮ ಬೇಕು ಅಂತ ಕೇಳಿದ್ರೆ ಕೊಡ್ಲೇಬೇಕು. ಇದೇ ಹೋರಾಟಗಾರ ಹೇಳಪ್ಪ. ಎಲ್ಲರಿಗೂ ನಮಸ್ಕಾರ. ನಮ್ಮದು ಸಾರಿ ಪ್ರಶ್ನೆ ಏನಂದರೆ, CCTV ಫುಟೇಜ್ಗಳಿದಾವಲ್ಲ, ಅವು ಸಮರ್ಪಕವಾಗಿ ಎಲ್ಲ ಬಾರ್ ಮುಂದೆನೂ ಕೂಡ ಕಾರ್ಯನಿರ್ವಹಿಸಂಗೆ ಸಾವು ನಿರ್ದೇಶನ ಕೊಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಇಲಾಖೆಯವರು ವಾರಕ್ಕೆ 15 ದಿನಕ್ಕೆ ಅದನ್ನು CCTV ಫುಟೇಜನ್ನು ಪರಿಶೀಲನೆ ಮಾಡಬೇಕು. ಅಲ್ಲಿ ಗೊತ್ತಾಗೋಗುತ್ತೆ. ಯಾರಾದರೂ ಸ್ಟಾಕನ್ನು ತಗೊಂಡೋದ್ರೆ CCTV ಒಳಗಡೆ ಗೊತ್ತಾಗುತ್ತೆ. ಅವ್ರ ಮೇಲೆ ಕ್ರಮನ ತಗೋಬೇಕು ಒಂದು. ಆಮೇಲೆ ಡ್ರಿಂಕ್ಸು ಹೊರಗಡೆಯಿಂದ ಬರುತ್ತಲ್ವ ಆ ಬಾರ್ಗಳಿಗೆ, ಅದು ಕರೆಕ್ಟಾಗಿ ಬರ್ಬೇಕು ಅಲ್ಲಿಗೆ. ಅವ್ರು ಅಲ್ಲೇ ಎಲ್ಲ ಕಟ್ ಮಾಡಿಕೊಂಡು ಇಲ್ಲಿ ಬಂದು ತಗೊಂಡು ಹೊರಗಡೆ ಪಾರ್ಸಲ್ ಕಳ್ಸೋದನ್ನ ನಿದರ್ಶನಗಳು ಕೂಡ ಈಗ ನಾವು ನೋಡಿದ್ವಿ. ಹಂಗೆ ಹಾಕ್ಬಿಡ್ದು. ಅವ್ರು ಎಷ್ಟು ತರ್ತಾರೆ ಅಷ್ಟು ಕರೆಕ್ಟಾಗಿ ಅಲ್ಲೇ ಪ್ಯಾಕ್ ಓಪನ್ ಆಗಬೇಕು. ಅದು ಅಲ್ಲೇ CCTV ಮುಖಾಂತರನೇ ಪ್ರತಿದಿನ ಸರಬರಾಜು ಆಗ್ಬೇಕು ಅನ್ನೋದು ನಂದೊಂದು ಮನವಿ. ಇದಕ್ಕೆ ನೀವು ನಿರ್ದೇಶನ ಕೊಡಬೇಕು ಅಂತ. CCTV ಬಗ್ಗೆ ನಾವು ಲೈಸೆನ್ಸ್ ರಿನ್ಯೂವಲ್ ಕೊಟ್ಟಿದ್ದೀವಪ್ಪ. ಕೆಲವೊಂದನ್ನು ಅಸಾರ್ಮಕವಾಗಿ ಕೇಸ್ ಹಾಕಿದ್ದೀವಿ. ಆಮೇಲೆ ಇತ್ತೀಚೆಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಮರ್ಡರ್ ಕೇಸ್ ಆದಾಗ ಕೆಲವೊಂದು ಬಾಟುಗಳು ಸಿಕ್ಕಿರೋದ್ರಿಂದ ಆದಷ್ಟು ಅವನ್ನ ಎನ್ಶೂರ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಕಟ್ಟುನಿಟ್ಟಾಗಿದೆ. ಆಮೇಲೆ ಏನು ಮಾಲ್ ಹೊರಗಿನ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ಹೇಳಿದ್ವಿ. ಎಲ್ಲಾದ್ರೂ ನಮಗೆ ರಿಸೀವ್ಡ್ ಅಂತ ಒಂದಿರುತ್ತೆ. ಆ ಫಾರ್ಮೆಟ್ ಎಲ್ಲ ಅದು ಇರದೇ ಹೋದ್ರೆ ನಾವು ಅಕ್ಸೆಪ್ಟ್ ಮಾಡಲ್ಲ ಇನ್ಸ್ಪೆಕ್ಷನ್ ಅಲ್ಲಿ. ಏಕೆಂದ್ರೆ ನಮ್ಮ ಇಲಾಖೆಯಲ್ಲಿ ದಾಳಿ ಒಂದೇ ನಮಗೆ ಕೆಲಸ ಇಲ್ಲ, ಸಾಕಷ್ಟು ಕೆಲಸ ಇದೆ. ಇದು ಆದ್ಯತೆ ಮಾಡ್ತಿದ್ದೀವಿ. ಬಟ್ ಇನ್ನುಳಿದ ಯಾಕಂದ್ರೆ ಟ್ಯಾಕ್ಸ್ ರಹಿತ ಬರುತ್ತೆ. ಯಾಕಂದ್ರೆ ಸರ್ಕಾರ ಕೊಡ್ತಾ ಬಿಡೋದ್ರಲ್ಲಿ ತೆರಿಗೆ ರಹಿತ ಮಧ್ಯೆ ಬರ್ಬೋದು. ಬೇರೆ ರೀತಿ ಗೋವಾದಿಂದ ಬರ್ತಕ್ಕಂಥ ಬಾಟಲ್ಗಳು ಸಿಗಬಹುದಲ್ಲಿ. ಮತ್ತೆ ಇನ್ನಿತರ ಲೇಬಲ್ ಹಾಕಿ ಮಾರಾಟ ಮಾಡೋದು ಇರ್ಬೋದು. ಹಾಗಾಗಿ ಸವಿಸ್ತಾರವಾಗಿ ಪರಿಶೀಲನೆ ಮಾಡ್ಲಿಕ್ಕೋಸ್ಕರ ನಮ್ಮ ಸಿಬ್ಬಂದಿ ಕನಿಷ್ಠ 1 ಅವರ್ ಕೆಲಸ ಮಾಡ್ತಾರೆ. CCTV ಇರ್ಬೋದು, ಲೇಬಲ್ ಚೆಕಿಂಗ್ ಇರ್ಬೋದು, ಕರೆಸ್ಪಾಂಡೆನ್ಸ್ ಡಿಪಾಸಿಟ್ ಅಲ್ಲೇ ಚೆಕ್ ಮಾಡಿ ನೋಡ್ತಕ್ಕಂಥ ಅಲ್ಟ್ರಾವೈಲೆಟ್ ಇದೆ ನಮ್ಮಲ್ಲಿ. ಅದು ನೋಡ್ಕೊಂಡೆ ಪರಿಶೀಲನೆ ಮಾಡ್ತಾರೆ. ಅಂಥವು ಯಾವ್ದು ಪ್ರಕರಣಗಳು ಹಿಂದೆ ಕಂಡುಬಂದಕ್ಕೆ ನಾವು ಸಸ್ಪೆಂಡ್ ಮಾಡಿದ್ವಿ ಶಾಪನ್ನ. ಅದನ್ನ ಕ್ಯಾನ್ಸಲ್ಗೂ ಬರ್ತಿದ್ವಿ. ಅದು 5-6 ವರ್ಷ ಆದ್ಮೇಲೆ ಹೈಕೋರ್ಟಿಂದ ಆರ್ಡರ್ ಆಯ್ತು. ಆ ಥರ ಆಗಿದೆ. CCTV ಇದೆ. ಎಲ್ಲ ಅಧಿಕಾರಿಗಳು ನಮಸ್ತೆ. ನನ್ನದು ಕ್ವಶನ್ ಏನಂದರೆ, ಈಗ ಎಲ್ಲ ಬಾರ್ ಮಾಲೀಕರು ಸಹ ನಮಗೆ ಸ್ನೇಹಿತರಿದ್ದಾರೆ, ಪರಿಚಯ ಇದ್ದಾರೆ. ಅವರ ಆಳಲು ಸಹ ನಾವು ನಿಮ್ಮ ಇಲಾಖೆಯ ಒಂದು ಲೋಪದೋಷಗಳನ್ನು ನಾವು ಹೇಳ್ಬೇಕಾಗತ್ತೆ. ಈಗ ನೀವು ಬಾರ್ ಓನರ್ಗಳಿಗೆ ಇಷ್ಟು ಟಾರ್ಗೆಟ್ ನೀವು ಮುಟ್ಲೇಬೇಕು, ಇಷ್ಟು ಇಂಡೆಂಟ್ ನೀವು ಹಾಕಲೇಬೇಕು ಅಂತೇಳಿ ಇಲಾಖೆಯವರು ಒತ್ತಡ ಏರಿ ಇದು ಮಾಡ್ತಿದ್ದೀರಲ್ಲ, ಅದು ನೀವೇ ತಾನೇ ಅವರಿಗೆ ಮಾರ್ಗದರ್ಶನ ಕೊಡ್ತಾ ಇರೋದು. ಅವ್ರಿಗೆ ನೀವೇ ಒತ್ತಡ ಇರ್ದಂಗೆ ಆಗ್ತಾ ಇದೆಯಲ್ಲ. ಇದು ನಿಮ್ಮ ಲೋಪನ ನೀವು ಮೊದಲು ಸರಿಪಡಿಸ್ಕೊಂಡ್ರೆ ಅವರು ಆ ದಾರಿಗೆ ಬರ್ತಾರೆ ಅಂತ ನನ್ನ ಅನಿಸಿಕೆ ಸರ್. ನಾನು ಸರ್ಕಾರದ ಅಧಿಕಾರಿ, ಸರ್ಕಾರದ ಪಾಲಿಸಿ ಅವ್ರಿಗೇನು ಕೊಡ್ತಾರೆ, ಅಧಿಕಾರಿ ಯಾರು ಕೊಟ್ಟಿಲ್ಲ.
ಅಧಿಕಾರಿ ಯಾವತ್ತು ಕೊಟ್ಟಿಲ್ಲ. ಸರ್ಕಾರದ ಪಾಲಿಸಿ ಅನುಭವಿಸ್ಬೇಕಷ್ಟೇ, ಜಾರಿ ಮಾಡೋರು ನಾವು. ಪಾಲಿಸಿ ಹಾಕ್ತಲ್ಲ ಇದೆ, ನೀನು ಮಾರಾಟ ಮಾಡಿದ ಕೇಸ್ ಹಾಕ್ತಿರ್ತಲ್ಲ ಇದೆ, ಬಟ್ ಹೇಗೆ ಇದೆ ಅನ್ನೋದನ್ನ ಕಾನೂನಾತ್ಮಕವಾಗಿದೆ. ಸೊ ಹಾಗಾಗಿ ನಾವ್ಯಾರು ಟಾರ್ಗೆಟ್ ಕೊಡೋದಿಲ್ಲ. ಪಾಲಿಸಿ ಎಲ್ಲಿಂದ ಬಂದಿರುತ್ತೆ ಅಲ್ಲಿ. ಈಗ ನಾವು 40,000 ಕೋಟಿ ಆದಾಯ ತರಬೇಕು ಇಲಾಖೆ ಅಂದಾಗ ಅದನ್ನ ಹಿಂದೆ ಏನು ಮಾರಾಟ ಮಾಡಿದ್ರೆ ಅದ್ರ ಪ್ರಮಾಣದಲ್ಲಿ ಅದು ಬಂದಿರ್ತದೆ. ನಾವು ಇಲಾಖೆ ಅಧಿಕಾರಿಗಳು ಕೊಡೋದಿಲ್ಲ. ಅಲ್ಲ ಸರ್, ಈಗ ಇಲಾಖೆಯವರು ಸರ್ಕಾರ ಒಂದು ಕಾನೂನನ್ನ ನೀವು ಜಾರಿ ಮಾಡ್ತಾ ಇದೆ ಅಂದ್ರೆ ನಾವು ಸಾಮಾನ್ಯ ಜನಗಳು ಏನೇ ಹೋರಾಟ ಮಾಡ್ತೀವಿ, ಏನೇ ನಾವು ಕೂಗ್ತೀವಿ, ಸ್ಟ್ರೈಕ್ ಮಾಡ್ತೀವಿ ಅಂತ ಅಂದ್ರೂ ಸರ್ಕಾರ ನಮಗೆ ಕಿವಿ ಕೊಡಲ್ಲ. ಯಾಕಂದ್ರೆ ಸರ್ಕಾರಕ್ಕೆ ಬೇಕಾಗಿರೋದು ಆದಾಯ. ಆದ್ರೆ ನೀವು ಏನು ಸರ್ಕಾರ ಕಾನೂನು ಮಾಡುತ್ತೋ, ಏನು ನಿಮಗೆ ಒಂದು ಟಾರ್ಗೆಟ್ ಮುಟ್ಟಬೇಕು, ಇಂಡೆಂಟ್ ಹಾಕಬೇಕು ಅನ್ನೋ ಮಾತುಗಳಿದಾವೋ ಅದನ್ನ ನೀವು ದೊಡ್ಡ ರಾಜ್ಯ ಮಟ್ಟದಲ್ಲಿ ಏನು ನೀವು ಮೀಟಿಂಗ್ ಹೋಗ್ತಿರಲ್ಲ ಅವಾಗ ಹೇಳಬೇಕು. ಇಡೀ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ದಲಿತರು ಇದ್ದಿದ್ರಲ್ಲೂ ಎಲ್ಲರೂ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಕುಡಿದು ಅವರು ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಇಂಥ ಒಂದು ಒತ್ತಡಗಳನ್ನ ಏರ್ಬೇಡಿ ಸರ್. ಇದನ್ನ ನಿಮಗೆ ಅದು ಅರ್ಥ ಆಗ್ತಾ ಇಲ್ಲ. ನಾವು ಸಾಮಾಜಿಕವಾಗಿ ನಾವು ಜನಗಳ ಮಧ್ಯೆ ಹೋಗ್ಬೇಕಾಗಿದೆ. ಅಧಿಕಾರಿಗಳು ನಮಗೆ ಜನ ಉಗಿತಾ ಇದ್ದಾರೆ ಅಂತ ಹೇಳಿ ನೀವು ಅಲ್ಲಿ ಗಮನಕ್ಕೆ ತರಬೇಕು ಸರ್. ದೀಪಕ್ ಕುಮಾರ್ ಅಂತ ಹೇಳಿ ಮಾದಿಗ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳು ಸರ್. ಒಳ್ಳೆ ಪ್ರಶ್ನೆ ದೀಪಕ್. ನಾವೀಗ ಮೊದಲ 10 ವರ್ಷಗಳಿಂದ ನೀನು ಎಷ್ಟು ಕೇಸ್ ಆಗಿದೆ ಅಂತ ಕೇಳ್ತಾರೆ. ನಮಗೆ ಎಷ್ಟು ಪ್ರಕರಣ ದಾಖಲು ಮಾಡಿದೆ, ವಿಶೇಷವಾಗಿ ರಾಜಸ್ವ ಸಂಗ್ರಹಕ್ಕೆ ಅಡಚಣೆ ಆಗಿರ್ತಕ್ಕಂಥ ಕೇಸ್ ಎಷ್ಟಾಗಿದೆ ಅಂದ್ರೆ ಕಾಳ್ಬಟ್ಟಿ, ಥರ್ಡ್ಸು, ಸೆಕೆಂಡ್ಸು. ಈಗ ನೀವು ಕೇಸ್ ಕೇಳ್ತಾ ಇಲ್ಲ, ಬೇರೆ ಕೇಸ್ ಕೇಳ್ತಾ ಇದ್ದಾರೆ. ಸಸ್ಪೆಂಡ್ ಆಗ್ತಿರೋದು ಅಧಿಕಾರಿಗಳಿಂದ ಯಾಕೆ ಕೇಸ್ ಮಾಡಿಲ್ಲ ಅಂತ ಹಾಕ್ತಾರೆ. ಅವತ್ತು ಕೇಸ್ ಮಾಡಿದ್ದೀವಿ. 4 ಅಕ್ರಮ ಮದ್ಯ ಮಾರಾಟ ಸೇವನೆಗೆ ಅವಕಾಶ ಕೊಟ್ಟಿರೋದ್ರಿಂದ 4 ಪ್ರಕರಣ ದಾಖಲು ಮಾಡಿದ್ವಿ. ಒಟ್ಟು 8 ಪ್ರಕರಣ ದಾಖಲು ಮಾಡಿದ್ವಿ. ಆಮೇಲೆ ಒಂದು ಅರಿವು ಪ್ರೋಗ್ರಾಮ್ ಮಾಡಿದ್ದೀವಿ ಗ್ರಾಮ ಸಭೆ ಬಂದ್ಬಿಟ್ಟು ಬಸಾಪುರದಲ್ಲಿ. ಆಮೇಲೆ ಟೋಟಲ್ ಸೀಸರ್ ಬಂದ್ಬಿಟ್ಟು ನಾವು 42 ಲೀಟ್ರ್ IML ಮಾಡಿದ್ದೀವಿ. ಬಿಯರ್ ಬಂದ್ಬಿಟ್ಟು 31 ಲೀಟ್ರ್ ಮಾಡಿದ್ವಿ. ಆಮೇಲೆ ಮೊನ್ನೆ ಕೆಲವರೆಲ್ಲ ಹೇಳಿದ್ರು, ಮೇಡಮ್ ನಮ್ದು ಇಂತಿಂಥ ಕಡೆ ಮಾಡ್ತಾರೆ, ನೀವು ಆ ಕಡೆ ರೈಡ್ ಮಾಡಿ ಅಂತ. ಅದ್ರ ಪ್ರಕಾರ ನಾವು ಸುಮಾರು ಒಂದು 13 ಕಡೆ ರೈಡ್ ಮಾಡಿದ್ದೀವಿ. ತಿಗ್ಗೋಡ್ನಹಳ್ಳಿ, ಸೇವಾನಗರ, ಗಾಂಧಿನಗರ, ಗುರುರಾಜಪುರ, ಬಸಾಪುರ, ತಿಮ್ಲಾಪುರ, ಕೆಂಪಯ್ಯನತೊಟ್ಲು, ಶ್ರೀನಿವಾಸಪುರ, ಮಾದೇನಹಳ್ಳಿ, ಸಾರ್ತಿ ಹೊಸೂರು, ಮಾವಿನಕಟ್ಟೆ, ಹೊಸಳ್ಳಿ, ಮೆಳ್ಳನಾಯಕನಕಟ್ಟೆ ಇಲ್ಲೂ ಕೂಡ ವಿವಿಧ ರೀತಿ ಪ್ರಕರಣಗಳು ದಾಖಲು ಮಾಡಿದ್ದೀವಿ. ಮತ್ತೆ ಇದು ಅಲ್ಲದೆ ಕೂಡ ನಾವು ತಾಲೂಕಿನಾದ್ಯಂತ ಮೇಜರ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕೂಡ ಪೆಟ್ರೋಲಿಂಗ್ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ, ಮುಂದೆ ಕೂಡ ಮಾಡ್ತಾ ಇದ್ದೀವಿ. ಆಗಿರೋಂಥದ್ದನ್ನ ತಿಳಿಸಿಲ್ಲ. ಈ ತರ ಆಗ್ತೈತೆ, ಸಮಸ್ಯೆಗಳು ಜಾಸ್ತಿ ಆಗ್ತೈತೆ ಸರ್. ಮನೆಯಲ್ಲಿ ಕೂಡ ಈ ತರ ಮದ್ಯ ಮಾರಾಟವನ್ನು ಮಾಡ್ತಾ ಇದ್ದಾರೆ, ಅಂಗಡಿಗಳಲ್ಲಿ ಮಾಡ್ತಾ ಇದ್ದಾರೆ, ಹೋಟ್ಲುಗಳಲ್ಲಿ ಮಾಡ್ತಾ ಇದ್ದಾರೆ ಸರ್. ಇದನ್ನು ನಿಲ್ಲಿಸಲೇಬೇಕು. ಹೆಣ್ಮಕ್ಳು ಎಲ್ಲ ಹಾಳಾಗ್ತಾ ಇದ್ದಾರೆ. ನಾನು ಒಂದು ಹೆಣ್ಣನೆ, ಅದಕ್ಕೋಸ್ಕರ ನಿಮ್ಮ ಹತ್ರ ನಾವು ವಿನಂತಿ ಮಾಡ್ತಾ ಇದ್ದೀವಿ ಸರ್. ಹೆಣ್ಮಕ್ಳಿಗೆ ಹೇಳಿ ಫಸ್ಟ್ ನಮ್ಮ ಕೆಲಸ ನಾವು ಮಾಡ್ತೇವೆ, ಕುಡಿಬೇಡಿ ಅಂತ ಒಳ್ಳೇದಲ್ಲ ಅಂತ ಹೇಳಿ ಅದರಲ್ಲೂ ಹೆಣ್ಮಕ್ಳಿಗೆ ಆಯ್ತು ಅದನ್ನು ಮಾಡ್ತೀವಿ, ಜೊತೆಗೆ ಅದು ಇರ್ಬೇಕಲ್ಲ, ಒಳ್ಳೇದಲ್ಲ ಅದನ್ನು ಮಾಡ್ತೀವಿ. ಹಲೋ, ನಾವು ಒಜ್ಜೇಳಿ ಪಂಚಾಯತಿನ ಮಾಜಿ ಅಧ್ಯಕ್ಷರು. ದಯವಿಟ್ಟು ಹೇಳ್ತೀನಿ, ಹೆಣ್ಣು ಮಕ್ಕಳುಗಳೆಲ್ಲ ಹಾಳಾಗ್ಬೇಕು ಸರ್. ದಯವಿಟ್ಟು ಅದೊಂದು ಏನಾದ್ರು ಮಾಡಿ ಹಳ್ಳಿಗಳ ಮಾಡೋದು ಮಾತ್ರ ನಿಲ್ಲಿಸ್ರಿ ಸರ್. ಅದೊಂದು ಮಕ್ಕಳಿನ ಬದುಕಂದು ಮುಂದೆ ಒಂದು ಓಟ್ ಹಾಕೋಕರೆ ಒಂದು ಬದುಕಿ ಸರ್, ಅವರು ಬಾಡಿ ಬದುಕಲಿ. ಅದೊಂದು ಮಾತ್ರ ದಯವಿಟ್ಟು ಹಳ್ಳಿಗಳ ಮಾಡೋದು ಮಾತ್ರ ನಿಲ್ಲಿಸ್ಬಿಟ್ರೆ ಸರ್. ಕೈ ಮುಗಿದು ಕೇಳ್ಕಿಂತೀನಿ. ನಾನೊಬ್ಬಳು ಭಾರತಿ ಮಗಳಾಗಿ ಹೇಳ್ತಾ ಇದ್ದೀನಿ ಸರ್. ನನ್ನಿಂದ ಎಷ್ಟು ಮಕ್ಕಳುಗಳು ಹಾಳಾಗೋಕೆ ಕಣ್ಣಾಗೆ ನೋಡ್ತಾ ಇದ್ದೀವಿ ಸರ್. ನಾವೆಲ್ಲ ಏನಿಲ್ಲ ಸರ್, ಬೆಳಿಗ್ಗೆ ಏನಾದ್ರು ತರಕ್ ಹೋಗ್ತೀವಿ ಅಂತಾರೆ, ಅಲ್ಲಿ ಏನು ತರದಿಲ್ಲ, ಅಲ್ಲೇ ಕೊಟ್ಟು ಬರ್ತಾರೆ, ಹಂಗೆಲ್ಲ ಹಾಕ್ಬಿಡ್ತಾರೆ. ಕಣ್ಣಿಂದ ನೋಡ್ತಾ ಇದೀವಿ ಸರ್ ನಾವೆಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ನೀವು ಒಂದ್ ಸ್ವಲ್ಪ ಅವಾಯ್ಡ್ ಮಾಡಿರಿ. ಬದುಕಿದ್ದಾರೆ ಬದುಕಿಂದ ಅವ್ರ ಹೆಂಡ್ರ ಮಕ್ಳು ಇಟ್ಕೊಂಡು ಜೀವನನಾರು ಮಾಡ್ತಾ ಬರ್ತಾರೆ ಹೆಂಗಾರು ಸರಿದು. ಈ ಒಬ್ಬ ಹೆಣ್ಣು ಮಕ್ಕಳು ನೋವಲ್ಲ, ಪ್ರತಿ ಹಳ್ಳಿಯಲ್ಲೂ ಕೂಡ ಈ ರೀತಿ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಈ ನೋವನ್ನು ದಿನಂಪ್ರತಿ ಅನುಭವಿಸ್ತಾ ಇದ್ದಾರೆ. ನನ್ನ ಕಣ್ಣಾರೆ ನಾನು ನೋಡಿ, ಇವತ್ತಿನ ದಿನ ನಾವು ಹೋರಾಟಕ್ಕೆ ಬಂದಿದ್ದೀವಿ. 5 ದಿನಗಳ ಕಾಲ ನಾವು ಒಂದಿಷ್ಟು ಹೋರಾಟ ಮಾಡ್ತಿದ್ದೀವಿ ಅಂದರೆ ಇದ್ರ ಹಿಂದೆ ಅಷ್ಟು ನೋವನ್ನು ನಾವು ಕೂಡ ಅನುಭವಿಸಿದ್ದೀವಿ. ನನ್ನ ತಂದೆನೂ ಕೂಡ ಒಬ್ಬ ಕುಡುಕ,
ಸರ್ ನನ್ನ ತಂದೆನೂ ಕೂಡ ಒಬ್ಬ ಕುಡುಕ. ಅವ್ರನ್ನ ಸುಮಾರು ಒಂದು 10 ವರ್ಷಗಳ ಕಾಲ ಎಷ್ಟು ಹಿಂಸೆಯನ್ನು ಮನೇಲಿ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ, ಅವರಿಂದ ನೆಮ್ಮದಿಯನ್ನು ನಾವು ಕಳ್ಕೊಂಡಿದ್ದೀವಿ. ಕೊನೆ ನಮ್ಮಪ್ಪ ಕುಡ್ದೇ ಸತ್ತೋದ್ರು ಆಯ್ತಾ. ಇದೇ ರೀತಿ ನಮ್ಮ ಮನೆ ಅಕ್ಕಪಕ್ಕ ಸುತ್ತಮುತ್ತ ನೋಡ್ತಿದ್ದೀವಿ. ನಾವು ಆರ್ಥಿಕವಾಗಿ ತುಂಬ ಹಿಂದೂ ಇರ್ತಕ್ಕಂಥ ಬಡ ಕುಟುಂಬಗಳು ಇರ್ತಕ್ಕಂಥ ಊರು ನಮ್ಮದು. ಅಲ್ಲಿ ಒಂದು ದಿನ ಕೂಲಿ ಹೋದ್ರೆ 400 ರಿಂದ 500 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರ್ತಾರೆ ಸರ್. ಅಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇರೋದ್ರಿಂದ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡ್ತಾರೆ. ಬೆಳಿಗ್ಗೆ 5 ಗಂಟೆಗೆ ನಾನು ಕುಡಿದ್ಬಿಟ್ಟೆ ಕೆಲಸಕ್ಕೆ ಹೋಗೋದು. ಬೆಳಗ್ಗಿಂದ ಸಂಜೆವರೆಗೂ ಒಂದು 3 ರಿಂದ 4 ಕೋಟಿ ಕುಡ್ದ ಅಂದ್ರೆ ದುಡ್ದಂತ ಕೂಲಿ ದುಡ್ಡು ಅಲ್ಲೇ ಹೋಯ್ತು. ಇನ್ನು ಹೆಂಡತಿ ಮಕ್ಕಳನ್ನ ಹೆಂಗೆ ಸಾಕ್ತಾರೆ ಸರ್? ಇದು ಒಬ್ಬರದಲ್ಲ, ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಮನೆಗಳಲ್ಲಿ ಇರ್ತಕ್ಕಂಥ ಸಮಸ್ಯೆ. ಇವಾಗ 10 ಗಂಟೆ ಅವ್ರ ನೋವನ್ನ ತೋಡ್ಕೊಂತ ಇದ್ದಾರೆ. ಇದು ಪ್ರತಿ ಗ್ರಾಮದಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಳು ಕಣ್ಣೀರನ್ನ ನಾವು ದಯವಿಟ್ಟು ನಾವು ಕಣ್ಣಾರೆ ನೋಡಿದೀವಿ. ದಯಮಾಡಿ ನಮ್ಮ ಬಾರ್ ಮಾಲೀಕರಲ್ಲೂ ಕೂಡ ನಾವು ಮನವಿ ಮಾಡ್ಕೊಳ್ತೀವಿ, ನಿಮ್ಮ ನಮಗೆ ಯಾರ ಮೇಲೂ ಕೂಡ ವೈಯಕ್ತಿಕವಾಗಿ ದ್ವೇಷ ಇಲ್ಲ, ನಿಜವಾದ ಸಾಮಾಜಿಕ ಕಾಳಜಿನ ಇಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಕುಳಿತುಕೊಂಡಿದ್ದೀವಿ. ನೀವು ಕೂಡ ದಯಮಾಡಿ ನೀವು ಅರ್ಥಕೊಳ್ರಿ, ನೀವು ಕೂಡ ಸಾಮಾಜಿಕ ಕಾಳಜಿನ ಬೆಳೆಸ್ಕೊಳ್ರಿ. ಈಗ ನೀವು ದುಡಿಮೆ ಮಾಡಲಿಕ್ಕೆ, ಬಿಸ್ನೆಸ್ ಮಾಡಲಿಕ್ಕೆ, ಲಾಭ ಮಾಡಲಿಕ್ಕೆ ಇದೊಂದೆಲ್ಲ ಬೇಕಾದಷ್ಟು ದಾರಿಗಳಿದ್ದಾವೆ. ಕಾನೂನುಬದ್ಧವಾಗಿ ನಿಮಗೇನು ಸರ್ಕಾರ ನಿಮಗೇನು ನಿಯಮ ಕೊಟ್ಟಿದೆ, ನಿಯಮಬದ್ಧವಾಗಿ ನೀವು ನಿಮ್ಮ ಬಾರ್ಗಳಲ್ಲಿ ಮಾರಾಟ ಮಾಡ್ಕೊಳ್ಳಿ. ನಮ್ಮ ವಿರೋಧ ಇಲ್ಲ, ನಮ್ಮ ಅಭ್ಯಂತರ ಇಲ್ಲ. ದಯಮಾಡಿ ಹಳ್ಳಿಗಳಿಗೆ ಎಲ್ಲೂ ಕೂಡ ನೀವು ಅಕ್ರಮ ಮದ್ಯದ ಮಾರಾಟ ಮಾಡಲಿಕ್ಕೆ ನೀವು ಯಾರು ಕೂಡ ಸಪ್ಲೈ ಕೊಡಬೇಡಿ. ಹಂಗೂ ಏನಾದರೂ ನಾವು ಇಷ್ಟು ವಿನಂತಿ ಮಾಡ್ಕೊಂಡು ಇಷ್ಟು ಹೋರಾಟ ಮಾಡಿ ಇದ್ರೂ ಕೂಡ ನೀವು ಅರ್ಕೊಳ್ಳಿ ಮಾಡಿದ್ರಿ ಅಂತ ಹೇಳಿದ್ರೆ ಮುಂದಿನ ದಿನಗಳು ನಾವೆಲ್ಲರೂ ಕೂಡ ಸಂಘಟನೆಯಿಂದ ನಾವು ಆಗಲೇ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ನಾವು ಕೈಗೊಳ್ತೀವಿ. ಇದು ಇಡೀ ರಾಜ್ಯಾದ್ಯಂತ ಕೂಡ ಈ ವಿಚಾರ ಮುಟ್ಟಬೇಕು. ಇಡೀ ಸರ್ಕಾರ ಕೊನೆಗೆ ಮದ್ಯಪಾನ ನಿಷೇಧ ಮಾಡೋ ಹಂತಕ್ಕೂ ಕೂಡ ಈ ವಿಚಾರ ರಾಜ್ಯ ಮಟ್ಟದಲ್ಲಿ ಸಂಚಲನ ಮೂಡಿಸುತ್ತೆ. ದಯಮಾಡಿ ಇದಕ್ಕೆ ನೀವು ಅವಕಾಶ ಕೊಡಬೇಡಿ. ನೀವು ಮದ್ಯ ಮಾರಾಟ ನೀವೇನು ಮಾಡ್ತಾ ಇದ್ದೀರಿ ಅದನ್ನು ಕಾನೂನುಬದ್ಧವಾಗಿ ಮಾಡಿ, ಅಕ್ರಮ ಅವಕಾಶ ಕೊಡಬೇಡಿ ಅಷ್ಟೇ. ಈಗ ಕಳಕಳಿಯಾಗಿ ಹೇಳ್ತಿದ್ಯಾ, ಎಲ್ಲ ತಾಯಂದ್ರ ನೋವು ಎಲ್ಲರೂ ಇದೆ. ಇದು ಸಮಾಜ ಸ್ವಸ್ಥರ ಚೆನ್ನಾಗಿರ್ತಕ್ಕಂಥ ಕೆಲಸ ಕುಡಿತಾರೆ. ಇದೇ ಒಂದು ರೀತಿಯ ಪಾಪ ಶಾಪ. ಆದಷ್ಟು ಶಾಪ ಮತ್ತು ಪಾಪ ಎರಡು ಕಡಿಮೆ ಮಾಡ್ಕೊಂಡ್ರೆ ಎಲ್ಲರದ್ದು ಪಾತ್ರ ಇದೆ ಅದರಲ್ಲಿ. ಹಾಗಾಗಿ ನಮಗೂ ಪಶ್ಚಾತ್ ಆತ್ಮಸಾಕ್ಷಿ ಇದೆಯಲ್ಲ, ಕಡಿಮೆ ಮಾಡಿ. ಈಗ ಬಾರ್ ಮಾಲೀಕರಿಗೆ ರಂಗನಾಥ್ ಅವರು ವಿನಂತಿ ಮಾಡ್ಕೊಂಡ್ರು, ದಯಮಾಡಿ ನೀವು